ಭಾಗ್ಯಲಕ್ಷ್ಮಿ ಸೀರಿಯಲ್. ಭಾಗ್ಯಳ ಜೊತೆಗೆ ತನ್ವಿಯ ಭವಿಷ್ಯಕ್ಕೂ ಕುತ್ತು ಮಗಳಿಗಾಗಿ ನ್ಯಾಯ ಹುಡುಕುತ್ತಾನ ತಾಂಡವ್. ಭಾಗ್ಯಳಿಗೆ ದಿನೇ ದಿನೇ ಸಮಸ್ಯೆ ಕಾಡುತ್ತಲೇ ಇದೆ. ಅದರಲ್ಲೂ ಆಕೆ ಶಾಲೆಗೆ ಹೋಗುವುದಕ್ಕೆ ಶುರು ಮಾಡಿದಾಗಲಿಂದಲೂ ಒಂದಲ್ಲ ಒಂದು ಸಮಸ್ಯೆ ಎದುರಾಗುತ್ತಿದೆ. ತಾಂಡವ್ ಅಂತೂ ಭಾಗ್ಯಳ ಓದಿಗೆ ಅಡ್ಡಿಯಾಗುವುದಕ್ಕೆ ಅದೆಷ್ಟು ಸಾಹಸ ಪಟ್ಟಿದ್ನೋ, ಆದರೆ ಅದ್ಯಾವುದು ವರ್ಕ್ ಆಗುತ್ತಿರಲಿಲ್ಲ. ಅತ್ತೆಯ ಬೆಂಬಲದಿಂದ ಭಾಗ್ಯ ಶಾಲೆಗೆ ಹೋದಳು. ತಾಂಡವ್ ಮಾತನ್ನು ಮೀರಿ ಕುಸುಮ ಸೊಸೆಯ ಪರವಾಗಿ ನಿಂತಳು. ಭಾಗ್ಯಳಿಗೆ ಶಾಲೆಯಲ್ಲೇನು ಕಡಿಮೆ ಸಂಕಟ ಬಂದಿಲ್ಲ. ಶಾಲೆಯ ಮಾಲಕಿಯಿಂದಲೇ ಕಿರುಕುಳ ಶುರುವಾಗಿತ್ತು. ಭಾಗ್ಯಳ ತಾಳ್ಮೆ ಒಂದಷ್ಟು ಲೋಪದೋಷಗಳನ್ನು ಸರಿ ಮಾಡಿತ್ತು. ಅಮ್ಮ ಎಂದರೆ ಮಗಳಿಗೂ ಕೊಂಚವೂ ಇಷ್ಟವಿರಲಿಲ್ಲ. ಆದರೆ ಈಗ ಅಮ್ಮನೆಂದರೆ ನಂಬಿಕೆ ಇದೆ. ಅಪ್ಪ ಅಮ್ಮನನ್ನು ಒಂದು ಮಾಡಬೇಕೆಂಬ ಆಸೆ ಇದೆ. ಅಮ್ಮ ಮಗಳು ಜೊತೆಯಾಗಿರುವುದು ಓದುವುದಕ್ಕೆ ಶುರು ಮಾಡಿದ್ದಾರೆ. ಇಂಥ ಆತ್ಮೀಯ ಸಂದರ್ಭದಲ್ಲಿ ಭಾಗ್ಯಳ ಭವಿಷ್ಯ ಮಾತ್ರವಲ್ಲ, ಈಗ ತನ್ವಿಯ ಭವಿಷ್ಯವೂ ಅಪಾಯದಲ್ಲಿದೆ. ಹಾಲ್ ಟಿಕೆಟ್ ಕದ್ದಿರುವ ತಾಂಡವ್. ಭಾಗ್ಯಳಿಗೆ ಎಲ್ಲದರ ಮೇಲೆ ಶ್ರದ್ಧೆ ಜಾಸ್ತಿ. ಅದು ಮನೆ ಕೆಲಸವೇ ಆದರೂ ಸರಿ, ಪರೀಕ್ಷೆ ಆದರೂ ಸರಿ. ಮನೆಯಲ್ಲಿ ಕೂತು ಕಷ್ಟಪಟ್ಟು ಓದಿದ್ದಾಳೆ. ಅದೇ ಧೈರ್ಯದಲ್ಲಿ ಬಂದು ಪರೀಕ್ಷೆ ಹಾಲ್ನಲ್ಲೂ ಕೂತಿದ್ದಾಳೆ. ಮಗಳಿಗೂ ಓದುವ ಆಸಕ್ತಿಯನ್ನು ಹುಟ್ಟುಹಾಕಿದ್ದಾಳೆ. ಅಮ್ಮನಿಗಿಂತ ತಾನು ಸೋಲಬಾರದೆಂದು ತನ್ವಿಯು ನಿಷ್ಠೆಯಿಂದ ಓದಿದ್ದಾಳೆ. ಹೀಗಿರುವಾಗ ಪರೀಕ್ಷೆ ಕೇಂದ್ರದಲ್ಲಿ ಹಾಲ್ ಟಿಕೆಟ್ ಇಲ್ಲ. ಭಾಗ್ಯಳ ಶಿಕ್ಷಣಕ್ಕೆ ತೊಂದರೆ ಕೊಡಲು ತಾಂಡವ್ ಹಿಡಿದ ದಾರಿ ಅದಾಗಿತ್ತು. ಕಡೆಗೂ ಸಿಕ್ಕಿತು ಹಾಲ್ ಟಿಕೆಟ್. ಹಾಲ್ ಟಿಕೆಟ್ ಇಲ್ಲದೆ ಪರೀಕ್ಷೆ ಬರೆಯಲು ಅವಕಾಶವಿಲ್ಲ. ಎಲ್ಲರ ಬಳಿ ಮನವಿ ಮಾಡಿಕೊಂಡು ಯಾರೂ ಕರುಣೆ ತೋರಿಸದಂತೆ ಕಾಣಲಿಲ್ಲ. ಆದರೆ ಭಾಗ್ಯಳನ್ನು ನೋಡಿದ ವ್ಯಕ್ತಿಯ ಹಾಲ್ ಟಿಕೆಟ್ ಸಿದ್ಧ ಮಾಡಿಕೊಂಡಿದ್ದಾನೆ. ಭಾಗ್ಯ ಕೂಡ ಪರೀಕ್ಷೆ ಆರಂಭಿಸಿದ 15 ನಿಮಿಷವಾದರೂ ಭಯಪಡದೆ ಪರೀಕ್ಷೆ ಶುರು ಮಾಡಿದ್ದಳು. ಅಪ್ಪ ಅಮ್ಮನ ಮಗಳ ಮೇಲೆ ಕಾಫಿ ಆರೋಪ. ಮೊದಲೇ ಭಾಗ್ಯಳನ್ನು ಕಂಡರೆ ಶಾಲೆಯ ಮಾಲೀಕೆಗೆ ಆಗುತ್ತಿರಲಿಲ್ಲ. ಹೇಗಾದರೂ ಮಾಡಿ ಅವರನ್ನು ಶಾಲೆಯಿಂದ ಹೊರಗಡೆ ಓಡುವುದಕ್ಕೆ ಪ್ಲಾನ್ ಮಾಡಿಸಿದ್ದಳು. ಆದರೆ ಅದು ಸಾಧ್ಯವಾಗಿರಲಿಲ್ಲ. ಎಷ್ಟೇ ಅವಮಾನ ಮಾಡಿದರೂ ಅವಳಿಂದಾನೇ ಸನ್ಮಾನವೂ ಆಗುತ್ತಿತ್ತು. ಈಗ ಪರೀಕ್ಷೆಯ ಆಟವಾಡಿದ್ದಾಳೆ. ತನ್ವಿ ಹಾಗೂ ಭಾಗ್ಯ ಇಬ್ಬರು ಕೂರುವ ಬೆಂಚ್ನಲ್ಲಿ ಪರೀಕ್ಷೆ ಸಂಬಂಧಿಸಿದಂತೆ ಪಾಯಿಂಟ್ಸ್ ಬರೆಯಲಾಗಿದೆ. ಪರೀಕ್ಷಾ ಸಿಬ್ಬಂದಿ ಇದನ್ನು ಗಮನಿಸಿ ಪರೀಕ್ಷಾ ಕೇಂದ್ರದಿಂದಲೇ ಅವರಿಬ್ಬರನ್ನು ಆಚೆ ಕಳಿಸಿದ್ದಾರೆ. ಅಪ್ಪನ ಬಳಿ ಓಡಿ ಬಂದ ತನ್ವಿ ಶಾಲೆಯ ಆಡಳಿತ ಮಂಡಳಿ ಬಳಿ ಈ ಸಂಬಂಧ ನಾವು ಯಾವುದೇ ತಪ್ಪು ಮಾಡಿಲ್ಲ ಎಂದು ಕೇಳಿಕೊಳ್ಳುವ ಕಿವಿ ಯಾರಿಗೂ ಇಲ್ಲ. ಭಾಗ್ಯ ಹೋಗೆರೆದಿದ್ದಾಳೆ. ತನ್ವಿ ಕಣ್ಣಲ್ಲಿ ನೀರು ಹಾಕಿದ್ದಾಳೆ. ಆದರೆ ಪರೀಕ್ಷೆ ಬರೆಯುವುದಕ್ಕೆ ಅವಕಾಶ ಇಲ್ಲ ಎಂದು ಹೇಳಿದಾಗ ತನ್ವಿಗೆ ಭಯವಾಗಿದೆ. ನಾನು ಮೋಸ ಮಾಡಲಿ, ಚೆನ್ನಾಗಿ ಓದಿಕೊಂಡು ಬಂದಿದ್ದೀನಿ ಎಂದು ಅಳುತ್ತಾ ಹೊರಗಡೆ ಓಡಿ ಹೋಗಿದ್ದಾಳೆ. ಅಷ್ಟರಲ್ಲಿ ಅಲ್ಲಿಗೆ ತಾಂಡವ್ ಕೂಡ ಬಂದಿದ್ದಾನೆ. ಪಪ್ಪ, ನಾನು ಮೋಸ ಮಾಡಿಲ್ಲ ಎಂದು ಅತ್ತಿದ್ದಾಳೆ. ಭಾಗ್ಯಗೆ ಪರೀಕ್ಷೆ ಮಾತ್ರ ತಾಂಡವ್ ಅಡ್ಡಿಯಾಗಿದ್ದ. ಈಗ ಮಗಳ ಪರೀಕ್ಷೆಗೂ ಸಮಸ್ಯೆಯಾಗಿ ಎಂದಾಗ ಸರಿ ಮಾಡುವ ಪ್ರಯತ್ನ ಮಾಡಬಹುದು. ಮಕ್ಕಳಿಗಾಗಿ ಮತ್ತೆ ಮನೆಗೆ ಬಂದಿರಬಹುದು. ಇವಿಷ್ಟು ಇವತ್ತಿನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್.